ಮಾತಾಡ್ತಾ ಹೇಳಿದ್ರಿ ನೀವು. ಕಾಟೇರ ಆದ್ಮೇಲೆ ತುಂಬಾ ಗ್ಯಾಪ್ ಆಯ್ತು, ಒಂದು ಕಾರಣಾಂತರಗಳಿಂದ ದರ್ಶನ್ ಅವರ ಫಿಲಮ್ ಗ್ಯಾಪ್ ಆಯ್ತು. ಇವಾಗ ಡೆವಿಲ್ 100% ಈ ವರ್ಷ ಎಂಡಲ್ಲಿ ರಿಲೀಸ್ ಆಗೇ ಆಗುತ್ತೆ. ಸೊ ಆ ಒಂದು ಕ್ಯೂರಿಯಾಸಿಟಿ ಫ್ಯಾನ್ ಆಗಿ ಯಾವ ತರ ಇದೆ ನಿಮ್ಗೆ, ನಿಮ್ಮ ಫೀಲಿಂಗ್ ಯಾವ ತರ ಇದೆ? ಇವಾಗ ನೀವು ಗ್ಯಾಪ್ ಆಯ್ತು ಅಂತ ಹೇಳಿದ್ರಿ, ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬರೋದೇ ನಮ್ಮ ಡಿ ಬಾಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ನಾವು ನೋಡಿದ್ದೀವಿ ಕನ್ನಡ ಚಿತ್ರರಂಗಕ್ಕೆ, ಸ್ಯಾಂಡಲ್ವುಡ್ಡಿಗೆ ಅವರೊಂಥರ ಆಸ್ತಿ. ನಮಗೆ ಒಂದಿಷ್ಟು ಕಲಾವಿದರು, ಡಿ ಬಾಸ್ ಸರ್ ಆಗಿರಲಿ, ಸುದೀಪ್ ಸರ್ ಆಗಿರಲಿ, ಅಪ್ಪು ಸರ್ ಆಗಿರಲಿ, ಶಿವಣ್ಣ ಸರ್ ಆಗಿರಲಿ, ಎಲ್ಲ ಮೇರು ಕಲಾವಿದರು ಏನಿದಾರೋ ಇವರೆಲ್ಲ ನಮಗೊಂಥರ ಆಸ್ತಿ ನಿಜವಾಗ್ಲೂ. ಅದರಲ್ಲೂ ದರ್ಶನ್ ಸರ್ ಸಿನಿಮಾ ಇವಾಗ ಆಫ್ಟರ್ ಲಾಂಗ್ ಗ್ಯಾಪ್ ಆದ್ಮೇಲೆ ರಿಲೀಸ್ ಆಗ್ತಿದೆ ಅಂತ ಹೇಳಿದಾಗ ನಿಮಗೆ ಒಂಥರ ಎಲ್ರಿಗೂ ಎಕ್ಸೈಟ್ಮೆಂಟ್, ಅಯ್ಯೋ ಹೋಗೋಣ 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 ಅನ್ನೋ ಎಕ್ಸೈಟ್ಮೆಂಟ್ ಇರುತ್ತೆ. ನನಗಂತೂ ಆ ಎಕ್ಸೈಟ್ಮೆಂಟ್ ನಿಜವಾಗ್ಲೂ ಖಂಡಿತ ಇದೆ. ನಾನು ಅನ್ಕೊಳ್ತಾ ಇದ್ದೀನಿ ಫಸ್ಟ್ ಶೋ ಹೋಗಲೇಬೇಕು ಅಂತ ತಲೆಯಲ್ಲಿ ಫಿಕ್ಸ್ ಆಗಿದ್ದೀನಿ. ಗೊತ್ತಿಲ್ಲ ಹೌ ಇಟ್ ಗೋಸ್. ಸೀಟ್ ಅವೈಲೇಬಲ್ ಇದ್ದರೆ ಖಂಡಿತ ಹೋಗ್ತೀನಿ.